ಹಾಯ್, ಎಲ್ರಿಗೂ ಬೆಳಗಿನ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರೆಲ್ಲ ಪೃಥ್ವಿ ಅಂಬಿಕಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ಸ್ ಕಂಟಿನ್ಯೂ ಮಾಡೋಣ. ಟೀ ಮಾಡಬೇಕು ಗೈಸ್. ಇವತ್ತು ಬಂದ್ಬಿಟ್ಟಿದೆ ನೋಡಿ. ಡೈಲಿ ಇದನ್ನೇ ತೋರಿಸ್ತೀನಿ ಅಂತ ಅನ್ಕೋಬೇಡಿ, ಖುಷಿ ಅಲ್ವಾ? ಹಾಗಾಗಿ ಒಂದು ಮೂಟೆ, ಒಂದು ಬಕೆಟ್ ಬಂದಿದೆ ಇವತ್ತು ವೇಸ್ಟು. ಹೋಗಿ ಹಾಲು ತೊಗೊಂಡು ಬರೋಣ. ನಮ್ಮ ಪೃಥ್ವಿ ಟೀ ತಗೊಂಬಂದು ಕೊಟ್ಟಿದ್ದಾರೆ ಇವತ್ತು. 7 ಗಂಟೆಗೆ ಎದ್ಬಿಟ್ಟಿದ್ವಿ ಬೇಗ. 6:30 ಪೃಥ್ವಿ ಇನ್ನು 6:30 ಇನ್ನು ಬೇಗ ಎದ್ದಿದ್ದೀವಿ. ಇದೇ ಬೇಗ ಅಂತಲ್ಲ, ಸ್ವಲ್ಪ ಅವ್ರು ಗುಡ್ ಮಾರ್ನಿಂಗ್. ಮಾರ್ಕೆಟ್ ಇಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಹೇಳ್ತಾರೆ, ಅದಕ್ಕೆ ಯಾವ ಥರ ಬೇಗ ಎದ್ದಿದ್ದೀನಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಬನ್ನಿ ಟೀ ಕುಡಿಯೋಣ. ಅದೇನೋ ಗೊತ್ತಿಲ್ಲಪ್ಪ, ನಮ್ಮ ಪೃಥ್ವಿ ಡೈಲಿ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನೋಡಿ. ಅವರೇ ನೀಟ್ ಮಾಡಿಕೊಂಡು ಚಾಪೆ ಬೆಸ್ಟೆಲ್ಲ ಮಡ್ಚಿಟ್ಟು ಗುಡಿಸ್ಬಿಟ್ಟು ಇನ್ನೊಂಥರ ಖುಷಿ ಆಗುತ್ತಲ್ವ ಆ ಥರ ಹೆಲ್ಪ್ ಮಾಡಿದಾಗ. ಮುಂಚೆ ಎಲ್ಲ ಹಾಗೆ ಮಾಡ್ತಾ ಇರಲಿಲ್ಲ, ನೀವೇ ನೋಡಿದ್ದೀರಲ್ವ ಲಾಸ್ಟ್ ವೀಡಿಯೋಸಲ್ಲೆಲ್ಲ. ನಾನೇ ಎಲ್ಲ ನೋಡಿ. ನೋಡಿ ಎಷ್ಟು ಸಮೀಪ ಬಂದರೆ ಎಷ್ಟು ಚೆನ್ನಾಗಿ ಕೂತಿದೆ ಅದು. ಅದಕ್ಕೂ ಕೂಡ ಗೊತ್ತು ನೋಡಿ, ಫೋಟೋಸ್ ತೆಗಿತಿದ್ದೀನಿ ಅಂದ್ಕೊಂಡು ಕುತ್ಕೊಂಡು ನೋಡ್ತಾ ಇದೆ, ಎಷ್ಟು ಚಂದ. ನಾನಾಗೆ ಓಡಿಸ್ಬಿಟ್ಟೆ ಪಾಪ, ಅದಕ್ಕೆ ಕೈ ಕೊಟ್ಬಿಟ್ಟು. ಹಿಂಗೆ ಸುಮಾರು ಜನ ಆಗ್ತಾಯಿದ್ದು ಡೈಲಿ ಬಾಕ್ಸು ತೊಳಿತೀರಲ್ವ, ಅದು ಏನು ಯೂಸ್ ಮಾಡ್ತೀರಾ ಡೈಲಿ ಅಂತ ದೊಡ್ಡ ಬಾಕ್ಸು ಅಂತ ಕೇಳಿದ್ದೀರಾ. ನಾವು ಅದರಲ್ಲೇ ಗೋಬಿ ಇಟ್ಟು ಕಲ್ಸ್ಕೊಂಡು ಹೋಗೋದು, ಹಾಗಾಗಿ ಡೈಲಿ ತೊಳಿತೀನಿ ಅದನ್ನು. ಶಾಪ್ ಹತ್ರ ತೊಳ್ಕೊಂಬಂದಿರ್ತೀನಿ, ಸ್ವಲ್ಪ ನೀರು ಹಾಕ್ಕೊಂಬಂದಿರ್ತೀನಿ. ಎಲ್ಲ ತುಂಬ ಟೈಮ್ ಆಗಿರುತ್ತಲ್ವ, ತೊಳೆಯೋದಕ್ಕಾಗಲ್ಲ, ಹಾಗಾಗಿ ಹಾಗೆ ತೊಗೊಂಬಂದಿರ್ತೀನಿ. ಸುಮ್ಮನೆ ಸುತ್ತ ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲಿ ಹಿಂಗೆ ಮಾಡ್ಕೊಂಡು ಬಂದಿರ್ತೀನಿ ಅಷ್ಟೇ. ಇಲ್ಲಿ ಬಂದಮೇಲೆ ಉಜ್ಕೊಂಡು ತೊಳ್ಕೊಂಡು ಹಾಕ್ಕೊಂಡು ಹೋಗೋದು. ಅದೇ ಈ ಬಾಕ್ಸ್ ಅಷ್ಟು ದೊಡ್ಡದು ಯೂಸ್ ಮಾಡೋದು ಗೋಬಿ ಹಿಟ್ಟಿಗೆ. ಓಕೆ ಗೈಸ್, ಪಾತ್ರೆ ಕೂಡ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡಬೇಕು, ಏನು ಮಾಡ್ತೀನೋ ಗೊತ್ತಿಲ್ಲ. ಕಸದ ಗಾಡಿ ಬಂದರೆ ಕಸ ಕೂಡ ಹಾಕಬೇಕು. ಗಾಡಿ ಬರೋದ್ರೊಳಗಡೆ ಪಾತ್ರೆ ವಾಶ್ ಮಾಡ್ಕೊಂಬಿಡೋಣ. ಮಾರ್ಕೆಟಿಗೆ ಹೋದ್ರು, ಚೀಲ ಕೊಡೋದಕ್ಕೆ ಒಳಗಡೆ ಬಂದಿದ್ದೆ. ಇಲ್ಲಿ ನೋಡಿ, ಸ್ವಲ್ಪ ತೊಳೆದಿದ್ದೀನಿ. ಕಸದ ಗಾಡಿ ಬರ್ತಾ ಇದೆ. ಬೇಗ ಬಂದಿದ್ದಾರಪ್ಪ ಇವತ್ತು. ಒಂದು 8 ಗಂಟೆಗೆಲ್ಲ ಬರ್ತಾಯಿದ್ರು, ಇನ್ನು 7:30 ಆಗಿದೆ ಟೈಮು. ಬೇಗ ಬಂದಿದ್ದಾರೆ. ಸೋಕೆ ಗೈಸಿದ್ದೀನಿ, ಕೆಳಗಡೆ ತೊಗೊಂಡು ಹೋಗಿ ಬರ್ತೀನಿ. ಹಾಕಿ ಬಂದುಬಿಟ್ಟು ಮಿಕ್ಕಿರೋದು ಪಾತ್ರೆ ತೊಳೆದ್ರೆ ಆಯ್ತು. ಪೃಥ್ವಿ ಇದ್ದರೆ ಇವತ್ತು ಪೃಥ್ವಿನ ಕಳಿಸ್ತಿದ್ದೆ ನೋಡಿ, ಒಂದಿನೂ ಹಾಕಕ್ಕೆ ಹೋಗಿಲ್ಲ. ಅವ್ರು ಪಾಸ್ ಆಗಿಬಿಟ್ರು. ಪ್ರತಿ ಸಲ ಅಷ್ಟೇ, ಕಸದ ಗಾಡಿ ಬಂದಾಗ ಮನೆಯಲ್ಲೇ ಇರೋದಿಲ್ಲ ಅವರು. ಕೆಲವೊಂದು ಸಲ ಇದ್ದಾಗ ಸ್ವಲ್ಪ ಇರುತ್ತೆ, ಆಗೂ ನಾನೇ ತೊಗೊಂಡೋಗಿ ಹಾಕ್ಬಿಡ್ತೀನಿ. ನಾನು ಸ್ವಲ್ಪ ದೂರ ಇದ್ದಾಗೆ ಹೋಗ್ಬಿಡ್ತೀನಿ, ಯಾಕಂದರೆ ಇದು ಸ್ವಲ್ಪ ಭಾರ ಇರುತ್ತಲ್ವ, ಇಳಿಯೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಬೇಗ ಬೇಗ ತೊಗೊಂಡು ಹೋಗೋದಕ್ಕಾಗಲ್ಲ ಮೆಟ್ಲಲ್ಲಿ, ಹಾಗಾಗಿ. ಅವ್ರನ್ನ 6ನೇ ಕ್ಲಾಸಲ್ಲಿದ್ದಾರೆ ಗೈಸ್, ಹಾಗಾಗಿ ಅಷ್ಟರೊಳಗಡೆ ಚಪಾತಿ ಹಿಟ್ಟು ಕೂಡ ಕಲಿಸ್ಕೋಬೋದಲ್ವ. ಯಾಕಂದ್ರೆ ಅವರು ಈಗೆಲ್ಲ ಬರೋದ್ರೊಳಗಡೆ, ಈ ಕಡೆ 7ನೇ ಕ್ಲಾಸಿಗೆ ಬರೋದ್ರೊಳಗಡೆ ಇಟ್ಟಾದರೂ ಕೆಲಸ ಆಗುತ್ತೆ. ಅಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ಕೆಲಸ ಆಗೋದಿಲ್ಲ. ಹಾಗಾಗಿ ಚಪಾತಿ ಹಿಟ್ಟು ಕೂಡ ಕಲಿಸ್ಕೊಂಡೇ ಬಿಟ್ಟೆ ನೋಡಿ. ನನಗೆ ಇದೇ ಮಾಡಬೇಕು ಅನ್ನೋ ಐಡಿಯಾ ಇರಲಿಲ್ಲ ಗೈಸ್. ಹಾಗಾಗಿ ಚಪಾತಿ ಮಾಡೋದಾದರೆ ಬೆಳಿಗ್ಗೆನೇ ಕಲಸಿಟ್ಬಿಡ್ತೀನಿ ನಾನು, ಯಾಕಂದರೆ ಚೆನ್ನಾಗಿ ನೆನೆಯುತ್ತಲ್ವ. ಎದ್ದ ತಕ್ಷಣ
ಕಲಸಿಟ್ಬಿಡ್ತೀನಿ ಚಪಾತಿ ಆದರೆ, ನೆಂದಷ್ಟು ಚಪಾತಿ ಸಾಫ್ಟ್ ಬರುತ್ತೆ. ಹಾಗಾಗಿ ಇಲ್ಲ ಅಂದರೆ ಪಾಲಕ್ ಸೊಪ್ಪು ತೊಗೊಂಡು ಪಾಲಕ್ ಚಪಾತಿ ಮಾಡಿಬಿಡ್ತಾ ಇದ್ದೆ, ಚಪಾತಿನೇ ಮಾಡ್ಬೇಕು ಅಂದ್ಕೊಂಡಿದ್ರೆ. ಅಂದರೆ ರೊಟ್ಟಿ ಮಾಡ್ಬೇಕನ್ನೋದಿತ್ತು, ಅದು ಹಿಟ್ಟು ಸ್ವಲ್ಪ ನುಚ್ಚಿಗೆ ಹಾಕೊಂಬಂದ್ಬಿಟ್ಟಿದ್ದಾರೆ, ಹಾಗಾಗಿ ಅದು ರೊಟ್ಟಿ ಚೆನ್ನಾಗಿ ಆಗೋದಿಲ್ಲ. ಪೃಥ್ವಿ ಕೋಸಿಗೆ ಹೋಗಿದ್ದಾರಪ್ಪ, ಬರೋದ್ರೊಳಗಡೆ ಅಂತೂ ಅಡುಗೆ ಆಗೋದಿಲ್ಲ, ಯಾಕಂದರೆ ಪಲ್ಯಕ್ಕಿನ್ನ ಅವ್ರ ಹತ್ರ ತೊಗೋಬೇಕಲ್ವ ನಾನು. ಹಾಗಾಗಿ ಏನು ಅಡುಗೆ ಮಾಡೋದಂತ ನೈಟೇ ಪ್ಲ್ಯಾನ್ ಮಾಡ್ಕೊಂಬಿಡ್ಬೇಕು ನೋಡಿ, ಯಾಕಂದರೆ ಎದ್ದ ತಕ್ಷಣ ಎಂತ ಮಾಡೋದು ಅಂತ ತಲೆ ಬಿಸಿ ಇರೋದಿಲ್ಲಲ್ವ, ಮಾಡ್ಕೊಂಬಿಡ್ತೀವಿ. ಇನ್ನೂ ಕೂಡ ಬರಲಿಲ್ಲ ನೋಡಿ ಗೈಸ್. ರೈಸಿಗೆ ಕೂಡ ಇಟ್ಕೊಂಡಿದ್ದೀನಿ, ಅಕ್ಕಿ 10 ನಿಮಿಷ ನೆನೆಸ್ಕೊಂಡು ಪಾತ್ರೆಯಲ್ಲೇ ಇಡ್ತೀನಿ. ಈಗ ಮುಂಚೆ ಕುಕ್ಕರಲ್ಲಿ ಇಡ್ತಿದ್ದೆ ಹಾಗೆ ಡೈರೆಕ್ಟಾಗಿ. ನಮ್ಮ ಪ್ರತಿ ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ ಅದನ್ನ, ಅಂತಾರೆ ಕುಕ್ಕರಲ್ಲಿ ಇರೋದು, ಹಾಗಾಗಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಪಾತ್ರೆ ನೀರು ಕೂಡ ಇಳ್ದಿತ್ತ, ಹಾಗಾಗಿ ಸ್ವಲ್ಪ ಮಳೆ ಕೂಡ ಬೀಳ್ತಾ ಇದೆ, ಹಾಗಾಗಿ ಜೋಡಿಸ್ಕೊಂಡಿರೋಣ ಅಂದು ಪಾತ್ರೆ ಕೂಡ ಜೋಡಿಸ್ಕೊತಾ ಇದ್ದೀನಿ. ನನಗೆ ಅಕ್ಕ ನೀವು ಎಲ್ಲಿದ್ದಿದ್ದು ಅಂತ ಕೇಳ್ತಿದ್ದೀರಾ. ತುಂಬ ವರ್ಷ ಅಂತಂದರೆ ನಾನು ಸ್ಟಾರ್ಟಿಂಗ್ ಚಿಕ್ಕ ಏಜಿಂದನೂ ಎಸ್ಟೇಟಲ್ಲೇ ಇದ್ದಿದ್ದು. ಕಾರಣ ನಮ್ಮ ಅಪ್ಪಾಜಿ ನಮ್ಮಲ್ಲಿ ಕೆಲಸಕ್ಕೆ ಹೋಗ್ತಿದ್ರು, ಜೊತೆಲಿ ಕರ್ಕೊಂಡು ಹೋಗ್ತಿದ್ರಲ್ಲ, ಹಾಗಾಗಿ ತುಂಬ ಅಂದರೆ ಅಲ್ಲೇ ಇದ್ದಿದ್ದು. ಅಲ್ಲಿಂದ ಬಂದಮೇಲೆ ನಂತರ ನಮ್ಮ ಅಕ್ಕರ ಮನೇಲಿ ಇದ್ದಿದ್ದು. ಕೇಳಿದ್ದೀರಾ ಇದನ್ನ, ಹಾಗಾಗಿ ಅಕ್ಕ ನೀವು ತೋರ್ ಮನೆಗೆ ಹೋಗಲ್ಲಲ್ವಾ ಅಂತ ಹೇಳಿದ್ದೀರಾ. ಅಂದರೆ ಅಣ್ಣಂದಿರು ಕರಿತಾ ಇರ್ತಾರೆ, ನನಗೆ ಹೋಗಲ್ಲ ನಾನು ತುಂಬ, ಯಾಕಂದರೆ ಇಲ್ಲಿ ತುಂಬ ಕೆಲಸ ಇರುತ್ತಲ್ವ, ಹಾಗಾಗಿ ನೆಕ್ಸ್ಟ್ ಹೋದರೆ ಖಂಡಿತ ವೀಡಿಯೋಸ್ ಹಾಕ್ತೀನಿ. ನೀವು ಫ್ಯಾಮಿಲಿ ಅಂದರೆ ಇಲ್ವಾ ಅಕ್ಕ, ನೀವು ಆ ಥರ ಅಲ್ಲೆಲ್ಲ ಹೋದಾಗ ವೀಡಿಯೋಸ್ ಅದೆಲ್ಲ ಎಂತ ಮಾಡಲ್ಲ. ನನಗೆ ಅಪ್ಪಾಜಿ ಅಮ್ಮ ಇಲ್ಲ, ಹಾಗಾಗಿ ನಾನು ತುಂಬ ಹೋಗೋದಿಲ್ಲ ಆ ಕಡೆ ಎಲ್ಲ. ಅಂದರೆ ಅಣ್ಣಂದಿರು ಇಬ್ಬರು ಇದ್ದಾರಲ್ಲ, ಅವರಿಬ್ಬರದ್ದು ಕೂಡ ಮದುವೆ ಆಗಿದೆ. ನೆಕ್ಸ್ಟ್ ಟೈಮ್ ಹೋದರೆ ಖಂಡಿತ ತೋರಿಸ್ತೀನಿ. ನನಗೆ ತುಂಬ ಇಷ್ಟ ಅಂದರೆ ಎಸ್ಟೇಟೇ ಗೈಸ್, ಯಾಕಂದರೆ ನನಗೆ ಬರೀ ಗಿಡ ಮರ ಅದ್ರ ಮಧ್ಯೆನೇ ಬೆಳೆದಿನಲ್ವ, ಹಾಗಾಗಿ ನನಗೆ ಅಲ್ಲೇ ಪ್ಲೇಸೇ ತುಂಬ ಇಷ್ಟ ಆಗುತ್ತೆ. ನಾನು ತುಂಬ ಇದ್ದಿದ್ದು ಅಲ್ಲೇ. ಗೊತ್ತಿಲ್ಲ, ನಾವು ಎಸ್ಟೇಟಲ್ಲಿ ಅಣಬೆ ಎಲ್ಲ ಕುಯ್ಕೊಂಡು ಬರ್ತೀವಲ್ವ, ಎಷ್ಟು ಚೆಂದ ಇರುತ್ತೆ ಗೊತ್ತಾ, ತಿನ್ನಲಿಕ್ಕೆ ಒಂಥರ ಇಷ್ಟ ಆಗುತ್ತೆ. ಯಾಕಂದರೆ ಅದು ಪುಟ್ಟದಾಗಿ ಇಲ್ಲಿದ್ದ ಅಲ್ಲಿವರೆಗೂ ಬೆಳೆದಿರುತ್ತಲ್ವ, ನೋಡಿರ್ತೀರ ನೀವು, ಫೋನಲ್ಲಿ ನೋಡಿರ್ತೀರ, ಕೆಲವರಲ್ಲಿ ಹೋಗಿರ್ತಾರಲ್ವ ಅವ್ರು ನೋಡಿರ್ತಾರೆ. ನನಗೆ ತುಂಬ ಇಷ್ಟ. ಈಗ ಅಲ್ಲಿ ಸೊಪ್ಪು ಕೂಡ ಅಷ್ಟೇ, ಲವಂಗದ ಮೆಣಸಿನ್ಕಾಯಿ ಬರುತ್ತಲ್ಲ, ಅದರಲ್ಲಿ ತುಂಬ ಗೊಜ್ಜು ತುಂಬ ಇಷ್ಟ ನನಗೆ. ಹಾಗಾಗಿ ಇವತ್ತು ಸೊಪ್ಪು ತೊಗೊಂಡಿದ್ದೀನಿ ಗೊಜ್ಜು ಮಾಡ್ಕೋಬೇಕು ಅಂತ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅದು. ನಾವಲ್ಲಿ ಕಡ್ಬಿಂಗ್ ಮಾಡ್ಕೊತೀವಿ, ಬಟ್ ಇಲ್ಲಿ ಚೆನ್ನಾಗಿರುತ್ತೆ ಇದಕ್ಕೆ ಚಪಾತಿಗೂ ಕೂಡ. ನಾನು ಇಲ್ಲಿ ಬಂದು ಬಿಟ್ಟಿದ್ದೀನಿ ಗೈಸ್, ಸುಮಾರು ಕಡುಬು ಮಾಡೋದು, ಸಾವಿಗೆ ಇಡ್ಲಿ ಮಾಡೋದು, ಅದೆಲ್ಲ ನನಗೆ ತುಂಬ ಇಷ್ಟ. ಆಮೇಲೆ ಕೆಂಪಕ್ಕಿ ರೈಸ್ ಮಾಡೋದು, ಅಂದರೆ ಮಾಡೋದಕ್ಕಿಂತ ತಿನ್ನೋದು ತುಂಬ ಇಷ್ಟ ನನಗೆ. ಕೆಂಪಕ್ಕಿ ರೈಸ್ ಅಂದರೆ ತುಂಬ ಇಷ್ಟ. ಆಮೇಲೆ ಕುಚ್ಚಲಕ್ಕಿ ಇಷ್ಟ, ಬಟ್ ನನ್ನ ಇಷ್ಟ ಅಲ್ಲೇ ಅದು ಎಲ್ಲ ಎಸ್ಟೇಟಲ್ಲಿ ಸಿಗುತ್ತಲ್ವ, ಆ ಥರದ್ದೆಲ್ಲ ಇಷ್ಟ ನನಗೆ. ಅಂದರೆ ಇಲ್ಲಿ ಬಂದಮೇಲೆ ಇಲ್ಲೇದಕ್ಕೆ, ಅಂದರೆ ಇಲ್ಲಿಗೆ ಬಂದಕ್ಕೆ ಸುಮಾರು ವರ್ಷ ಆಯ್ತಲ್ವ, ಹಾಗಾಗಿ ಇಲ್ಲೇದಕ್ಕೆ ಅಡ್ಜಸ್ಟ್ ಆಗುತ್ತೆ. ಬೆಳಿಗ್ಗೆಯಿಂದ ಕೂಗ್ತಾ ಇದ್ದಾರೆ ಗೈಸ್, ಎಲ್ಲಿ ಯಾವ ಕಡೆಗೆ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ನಾನು ನೋಡಿದಾಗ ಈ ಕಡೆ ಇದ್ರು, ಅವ್ರು ಆ ಕಡೆ ಎಲ್ಲ ಹೋದ್ರೆ ಈ ಕಡೆ ಬರೋದು ಲೇಟೆ. ಅದಕ್ಕೆ ಪೃಥ್ವಿ ಹತ್ರನೇ ಹೀರೆಕಾಯಿ ತರಿಸ್ಕೊಂಡಿದ್ದೀನಿ. ರೈಸ್ ಮಾಡಿಕೊಂಡು ಚಪಾತಿ ಕೂಡ ಲಡ್ಸ್ಕೊಂಡು ಬೇಯಿಸ್ತಾ ಇದ್ದೀನಿ, ಆದರೂ ಬರಲಿಲ್ಲ ತರಕಾರಿ ಅವ್ರ ಈ ಕಡೆ. ಫಸ್ಟ್ ಪಲ್ಯ ಮಾಡಿದರೆ ನಮ್ಮ ಪೃಥ್ವಿ ಬಿಸಿ ಚಪಾತಿ ಬೇಯಿಸ್ಬಿಟ್ಟು ಕೊಡ್ಬೋದಿತ್ತು. ಫಸ್ಟ್ ಚಪಾತಿ ಆಗಿದೆ ಅಲ್ವಾ, ಪಲ್ಯ ಮಾಡಿಬಿಟ್ಟು ಕೊಡಬೇಕು. ಬಿಸಿದು ಆಗ್ಬೇಕಂತ ಆಗಿದ್ದು ಉಣ್ತೀವಿ. ಫಸ್ಟ್ ಪಲ್ಯ ಆದರೆ ಚೆನ್ನಾಗಲ್ಲ. ನೋಡಿ ಹೀರೆಕಾಯಿ ತಗೊಂಡಿದ್ದಾರೆ. ಪಲ್ಯ ಕೂಡ ಆಗ್ತಾ ಇದೆ. ಊಟಕ್ಕೊಂದ್ಸಲ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ.
ಮುಕ್ಕೋಸ್ ಎಲ್ಲ ಕಟ್ ಮಾಡಿದಾರಲ್ವಾ, ಅದು ಹೋಗೋದ್ರೊಳಗೆ ಅದು ಎಷ್ಟು ಸಲ ಗುಡಿಸ್ತೀನೋ ನನಗೆ ಗೊತ್ತಿಲ್ಲ ನೋಡಿ. ಇವತ್ತು ಬೆಳಗ್ಗೆ ನಮ್ಮ ಪೃಥ್ವಿ ಗುಡಿಸಿದ್ದಾರೆ, ಆಲ್ರೆಡಿ 1-2 ಸಲ ಆಯಿತು. ಅಂದರೆ ಶಾಪಿಗೆ ರೆಡಿ ಮಾಡ್ತಾ ಇರ್ತೀವಲ್ವ, ಕಸ ಬಿದ್ದೇ ಬೀಳುತ್ತೆ. ಫಸ್ಟಿಗೆ ಇನ್ನೂ ಕಟ್ಟಿಂಗ್ ಇರಲಿಲ್ಲ ಅಂದರೆ ಕೂತಿದ್ದೀವಿ, ಕಟ್ ಮಾಡಿ ಕೂರ್ತಾರಲ್ವ, ಕೆಳಗಡೆ ದಿನ ಆಗ ನೀಟ್ ಮಾಡ್ಕೊಳೋದಿಲ್ಲ, ಅಲ್ಲೇ ಕೂತಿರ್ತಾರೆ ಅಂದ್ಕೊಂಡು ಕಟ್ಟಿಂಗ್ ಎಲ್ಲ ಮುಗಿದ ಮೇಲೆ ನೀಟ್ ಮಾಡ್ಕೊತೀನಿ. ಇವತ್ತು ಸಿಪ್ಪೆಲ್ಲ ಆಚೆ ಹಾಕಿದ್ನಲ್ವಾ, ಊಟ ಮಾಡ್ಕೊಂಡ್ಬಿಡೋಣ, ಎಲ್ಲ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು. ಸೊ ಫೈನಲಿ ಹೀರೆಕಾಯಿ ಪಲ್ಯ ರೆಡಿ ಗೈಸ್. ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕುಶುಣಿ ಕಾಳು ಇಷ್ಟು ಹಾಕ್ಕೊಂಡಿರ್ತೀನಿ. 1-2 ಮೆಣಸು ಕೂಡ ಹಾಕಿರ್ತೀನಿ, ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊತೀನಿ. ಆ ಫ್ಲೇವರು ಚೆನ್ನಾಗೇ ಆಗುತ್ತಲ್ವ, ಹಾಗಾಗಿ. ನಮಗೆ ಸ್ವಲ್ಪ ಗ್ರೇವಿ ಥರನೇ ಬೇಕು, ಹಾಗಾಗಿ ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊತೀವಿ ಪಲ್ಯನ. ಬನ್ನಿ ಊಟ ಮಾಡೋಣ. ಊಟ ಮಾಡಿಕೊಂಡು ಶಾಪಿಗೆ ರೆಡಿ ಮಾಡಬೇಕು. ಪಲ್ಯ, ಮೆಂತ್ಯ ಸೊಪ್ಪು, ಒಂದು ಬೌಲ್ ಕೊಡ್ಬಿಡ್ತೀವಿ, ಅಲ್ಲಿದೆಯಲ್ಲ ಕೊಡೋದು. ದುಯ್ಯದೇ ಒಂದಿದು. ಸೊಪ್ಪು ಗೊಜ್ಜು ನೋಡಿ. ತಿಂದ ತಕ್ಷಣ ಕೆಲಸ ನೋಡಿ. ಶುಂಠಿ ಕೂಡ ಕಟ್ ಮಾಡಿ ನೀರಿಗೆ ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಉಟ್ಕೊತಾ ಇದ್ದೀನಿ. ಸಿಪ್ಪೆ ಬಿಡುತ್ತೆ. ನೀಟ್ ಮಾಡ್ಕೊಂಡು ಸ್ವಲ್ಪ ಇದನ್ನ ಮಿಕ್ಸಿ ಮಾಡಿಕೊಂಡು, ಇವತ್ತು ಈರುಳ್ಳಿ ತೊಗೊಂಬಂದಿಲ್ಲ, ಶಾಪ್ ಹತ್ರ ಅಲ್ಲೇ ಮೋರ್ ಇದೆಯಲ್ವ, ಮೋರಲ್ಲಿ ತೊಗೊಂಬಂದು ಅಲ್ಲೇ ಬಿಡಿಸ್ಕೋಬೇಕು. ಬಳದೆಲ್ಲ ಕೂಡ ಕಟ್ ಮಾಡಿಕೊಂಡೆ. ಮಿಕ್ಸಿ ಕೆಲಸ ಕೂಡ ಆಯಿತು. ಪೃಥ್ವಿ ಆಚೆ ಹೋಗಿದ್ದಾರೆ, ಸ್ವಲ್ಪ ಕೆಲಸ ಇದೆ ಅಂತ. ಬಾಳೆದೆಲ್ಲ ಕೂಡ ಕಟ್ ಮಾಡ್ಕೊಂಡಿದ್ದೀನಿ.
ಮೂಟೆ ಸ್ವಲ್ಪ ಜೋಡಿಸ್ಕೊಂಡೆಲ್ಲ ಜೋಡಿಸ್ಕೊಂಡಿದ್ದೀನಿ. ಇನ್ನು ವೆಜಿಟೇಬಲ್ಸ್ ಕಟ್ಟಿಂಗ್ ಆಗಿಲ್ಲ. ಫ್ರೈಡ್ ರೈಸ್ ಗೋಬಿ ರೈಸಿಗೆ ಅವ್ರು ಆಚೆ ಹೋಗಿದ್ದಾರಲ್ಲ, ಬಂದಮೇಲೆ ಕಟ್ ಮಾಡ್ತಾರೆ. ಆಮೇಲೆ ಒಳಗಡೆ ನೀಟ್ ಮಾಡ್ಕೊತೀನಿ. ಆಚೆ ಸ್ವಲ್ಪ ಕೆಲಸ ಇದೆ, ಸ್ವಲ್ಪ ಪಾತ್ರೆ ಕೂಡ ಇದೆ, ಟಬ್ ಇದೆ, ಅವನ್ನೆಲ್ಲ ತೊಳ್ಕೊಬೇಕು. ಪೃಥ್ವಿ ಬಂದಮೇಲೆ ಒಳಗಡೆ ಗುಡಿಸ್ಕೊಂಡು ಈಗ ಮತ್ತೆ ನೀಟ್ ಮಾಡಿದ್ರೆ ಮತ್ತೆ ಗಲೀಜಾಗ್ಬಿಡುತ್ತಲ್ವ, ಅದಕ್ಕೋಸ್ಕರ. ಸ್ವಲ್ಪ ಬಟ್ಟೆ ಕೂಡ ಇದೆ, ಅವಾಗ ಸ್ವಲ್ಪ ಬೇಗ ತೆಗಿತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿದೆ. ಇನ್ನು ಸ್ನಾನ ಮಾಡಬೇಕು, ಶಾಪಿಗೆ ರೆಡಿ ಆಗಬೇಕು. ಕಟ್ಟಿಂಗ್ ಆದರೆ ಒಳಗಡೆ ನೀಟ್ ಕೂಡ ಮಾಡಬೇಕು, ಗುಡಿಸ್ಬೇಕು, ಹರಿಸ್ಬೇಕು. ಕೆಲಸ ಯಾವಾಗುತ್ತೆ. ಎಂತ ನೋಡಿ ಅಕ್ಕ, ಸ್ಪೀಡ್ ಬರುತ್ತೆ. ನಂಗೆ ಬಂತು ಮಳೆ ಸ್ಪೀಡ್ ಬರುತ್ತೆ ನಂಗೆ. ಹಾ, ಅದು ನಾ ಕೂತಿದ್ ನೋಡೇ ಓಡೋಗ್ಬಿಡ್ತದ. ಮಳೆ ಬಂದ್ರೆ ಎದ್ದೋಗ್ತಿಲ್ಲಲ್ಲ ಅಂತ. ಹಾ, ಫುಲ್ಲು ನೆನ್ಕೊಂಡೇ ಹೋದೆ ಗೈಸ್ ನಾನು. ಇದು ಬರೋದಿಲ್ಲ ಅಂದ್ಕೊಂಡು ಮಳೇಲಿ ಕುತ್ಕೊಂಡೇ ಬಟ್ಟೆ ತೊಳ್ತೀನಿ ನೋಡಿ. ಸ್ವಲ್ಪ ಇದೆ, ಮಳೆ ನೋಡಿದ್ರೆ ಬಿಡ್ತಾ ಇಲ್ಲ. ಬರಲಿ ಬಿಡಿ, ಮಳೆ ಇಲ್ದಲೆ ಎಲ್ಲರೂ ಕುತ್ಕೊಂಡು ಹಾಳಾಗಿದೆಯಲ್ವ. ಮಳೆ ಬಂದರೆ ಸಾಕು, ಇವತ್ತೆಲ್ಲ ನಾಳೆ ಕೆಲಸ ಮಾಡ್ಕೋಬೋದು. ಇಲ್ಲಿ ನೋಡಿ ನೀರು ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಊಟ ಮಾಡಲ್ಲ ಗೈಸ್, ತುಂಬ ಲೇಟ್ ಆಗಿದೆ. ಡೈಲಿ ಅಷ್ಟೊತ್ತಿಗೆ ಶಾಪ್ ಹತ್ರ ಹೋಗಿರ್ತಿದ್ವಿ, ಇವತ್ತು ತುಂಬ ಲೇಟ್ ಆಗಿಬಿಟ್ಟಿದೆ. ಬಟ್ಟೆ ತೊಳ್ಕೊತ ಆದ್ನಲ್ವ, ಹಾಗಾಗಿ ಅಲ್ಲಿಗೆ ತೊಗೊಂಡಿರ್ತೀವಿ. ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಹೀಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್ ಬಾಯ್. ಇಷ್ಟೇ ಹೇಳೋದವರು, ಅದಕ್ಕೆ ನಾನು ಹೇಳಿದ್ದೀನಿ. ನೋಡಿ ನೋಡಿ ಅವ್ರು ಹೆಂಗೆ ಹೇಳ್ತಾರೆ ನೋಡಿ ಗೈಸ್. ಅಂಗಡಿ ಲೇಟ್ ಆಗೈತೆ ನೋಡಿ, ಇವತ್ತರ ಬೇಗ ಹೋಗೋಣ. ಮಳೆಗಾಲ ಎಂತ ಬೇಗ ಹೋಗೋದು, ಇವತ್ತೇ ಲೇಟ್ ಆಗಿದೆ. ಡೈಲಿ ಹೋಗ್ತಾ ಇದ್ವಿ, ಪ್ರಾಮಿಸ್ ಗೈಸ್. 12:15 1 ಗಂಟೆಗೆಲ್ಲ ಹೋಗ್ತಾ ಇದ್ವಿ, ಇವತ್ತು 2 ಗಂಟೆ ಆಗಿದೆ. ಇವ್ರು ಬೆಳಗ್ಗೆ ಟೈಮ್ ಸ್ವಲ್ಪ ಕೆಲಸ ಮಾಡ್ತಾರೆ, ಈ ಟೈಮಲ್ಲಿ ಎಂಥದ್ದು ಮಾಡಲ್ಲ. ಕಟ್ಟಿಂಗ್ ಮಾಡ್ಬಿಟ್ಟು ಎಲ್ಲ ಹಾಗೆ ಬಿಟ್ಟಿರ್ತಾರೆ. ಒಳಗಡೆ ಮಾಡಿದ್ರೆ ಆಚೆ ಇಲ್ಲ, ಆಚೆ ಮಾಡಿದ್ರೆ ಒಳಗಡೆ